ಕನ್ನಡ ವರ್ಣಮಾಲೆ ಮತ್ತು ಹಿಂದಿ ವರ್ಣಮಾಲೆ ಎರಡರ ನಡುವಿನ ವ್ಯತ್ಯಾಸ. ಕನ್ನಡದಲ್ಲಿ 49 ಅಕ್ಷರಗಳು, ಹಿಂದಿಯಲ್ಲಿ 52 ಅಕ್ಷರಗಳು. ಕನ್ನಡದಲ್ಲಿ ಸ್ವರಗಳ ಸಂಖ್ಯೆ 13, ಹಿಂದಿಯಲ್ಲಿ ಸ್ವರಗಳ ಸಂಖ್ಯೆ 11. ಕನ್ನಡದ ಸ್ವರಗಳು ಅ, ಆ, ಇ, ಈ, ಉ, ಊ, ರು, ಎ, ಎ, ಐ, ಒ, ಓ, ಔ. ಹಿಂದಿಯ ಸ್ವರಗಳು ಅ, ಆ, ಇ, ಈ, ಉ, ಊ, ರಿ, ಎ, ಐ, ಒ, ಔ. ಕನ್ನಡದಲ್ಲಿ ಯೋಗವಾಹಗಳು 2: ಅಂ ಅನುಸ್ವಾರ, ಅಹ ವಿಸರ್ಗ. ಹಿಂದಿಯಲ್ಲಿ ಅಯೋಗವಾಹ ಅಂತ ಕರಿತೀವಿ. ಅಂ ಅನುಸ್ವಾರ್, ಅಹ ವಿಸರ್ಗ. ಕನ್ನಡದಲ್ಲಿ ಹ್ರಸ್ವ ಸ್ವರಗಳ ಸಂಖ್ಯೆ 6: ಅ, ಇ, ಉ, ರು, ಎ, ಓ. ಹಿಂದಿಯಲ್ಲಿ ಹ್ರಸ್ವ ಸ್ವರಗಳ ಸಂಖ್ಯೆ 4: ಅ, ಇ, ಉ, ರಿ. ಕನ್ನಡದಲ್ಲಿ ದೀರ್ಘ ಸ್ವರಗಳ ಸಂಖ್ಯೆ 7: ಆ, ಇ, ಉ, ಎ, ಐ, ಓ, ಔ. ಹಿಂದಿಯಲ್ಲಿ ದೀರ್ಘ ಸ್ವರಗಳ ಸಂಖ್ಯೆ 7: ಆ, ಇ, ಉ, ಎ, ಐ, ಓ, ಔ. ಕನ್ನಡದಲ್ಲಿ ವ್ಯಂಜನಗಳು 34: ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶೆ, ಶ, ಸ, ಹ, ಳ. ಹಿಂದಿಯಲ್ಲಿ ವ್ಯಂಜನಗಳ ಸಂಖ್ಯೆ 39: ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ. ಇಲ್ಲಿ ಮತ್ತೆ 2 ಅಕ್ಷರಗಳ ಸೇರ್ಪಡೆಯಾಗಿದೆ. ಒಂದು ಢ, ಇನ್ನೊಂದು ಢ. ಇವೆರಡನ್ನು ಉತ್ಕ್ಷಿಪ್ತ ವ್ಯಂಜನಗಳು ಅಂತ ಹಿಂದಿಯಲ್ಲಿ ಕರೆಯುತ್ತಾರೆ. ಆಮೇಲೆ ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶೆ, ಶ, ಸ, ಹ. ಕ್ಷ, ತ್ರ, ಜ್ಞ, ಶ್ರ ಇವು 4 ಕನ್ನಡದಲ್ಲಿ ಸಂಯುಕ್ತ ಅಕ್ಷರಗಳು. ಆದರೆ ಹಿಂದಿಯಲ್ಲಿ ಈ 4 ಅಕ್ಷರಗಳನ್ನು ಮತ್ತು ಮೇಲಿನ ಈ 2 ಅಕ್ಷರಗಳನ್ನು ಸೇರಿಸಿ ಒಟ್ಟು 39 ವ್ಯಂಜನಗಳಿವೆ. ಈ ಎಲ್ಲ ಅಕ್ಷರಗಳನ್ನು ಕೂಡಿಸಿದರೆ ಹಿಂದಿಯಲ್ಲಿ ಒಟ್ಟು 52 ಅಕ್ಷರಗಳು, ಕನ್ನಡದಲ್ಲಿ 49 ಅಕ್ಷರಗಳಿವೆ. ಕನ್ನಡದಲ್ಲಿ ವರ್ಗೀಯ ವ್ಯಂಜನಗಳ ಸಂಖ್ಯೆ 25, ಹಿಂದಿಯಲ್ಲಿ ವರ್ಗೀಯ ವ್ಯಂಜನಗಳು 27. ಕನ್ನಡದ ಅವರ್ಗೀಯ ವ್ಯಂಜನಗಳು 9: ಯ, ರ, ಲ, ವ, ಶೆ, ಶ, ಸ, ಹ, ಳ. ಹಿಂದಿಯಲ್ಲಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 8: ಯ, ರ, ಲ, ವ, ಶೆ, ಶ, ಸ, ಹ. ಳ ಎಂಬ ಈ ಅಕ್ಷರವನ್ನು ಸಹ ಹಿಂದಿಯಲ್ಲಿ ಬಳಸ್ತಾರೆ. ಆದರೆ ಅದು ವರ್ಣಮಾಲೆಯಲ್ಲಿ ಅದು ಕೌಂಟ್ ಆಗಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಈ ಅಕ್ಷರವನ್ನು ಹಿಂದಿಯಲ್ಲಿ ಬಳಸ್ತಾರೆ. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಅಕ್ಷರದ ಬಳಕೆ ಹೆಚ್ಚಾಗಿ ಕಂಡುಬರುತ್ತೆ. ಕನ್ನಡ ಮತ್ತು ಹಿಂದಿ ವರ್ಣಮಾಲೆಯಲ್ಲಿ ಮತ್ತೆ ಗಮನಿಸಬೇಕಾದ ಇತರೆ ಅಂಶಗಳೆಂದರೆ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳು. 5 ವರ್ಗಗಳಲ್ಲಿ ಯಾವುದೇ ವರ್ಗದ ಮೊದಲನೆಯ ಮತ್ತು 3ನೇ ಅಕ್ಷರ ಅಲ್ಪಪ್ರಾಣವಾಗಿರುತ್ತೆ. ಅದೇ ರೀತಿ ವರ್ಗದ 2ನೇ ಮತ್ತು 4ನೇ ಅಕ್ಷರ ಮಹಾಪ್ರಾಣವಾಗಿರುತ್ತೆ. ಅಲ್ಪಪ್ರಾಣಗಳು 10 ಅಕ್ಷರ, ಮಹಾಪ್ರಾಣಗಳು 10 ಅಕ್ಷರಗಳಿವೆ. ಕನ್ನಡ ಮತ್ತು ಹಿಂದಿ ಅಲ್ಪಪ್ರಾಣ ಅಕ್ಷರಗಳು ಕ, ಗ, ಚ, ಜ, ಟ, ಡ, ತ, ದ, ಪ, ಬ. 5 ವರ್ಗಗಳಲ್ಲಿ ಯಾವುದೇ ವರ್ಗದ ಕಡೆಯ ಅಕ್ಷರವನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಕನ್ನಡ ಮತ್ತು ಹಿಂದಿಯಲ್ಲಿ 5 ಅನುನಾಸಿಕ ಅಕ್ಷರಗಳಿವೆ: ನ್ಯ, ಣ್ಯ, ಣ, ನ, ಮ. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಹೊರಡುವ ಅಕ್ಷರಗಳು. ಈ ಕ್ಷ, ತ್ರ, ಜ್ಞ ಈ 3 ಅಕ್ಷರಗಳನ್ನು ಕನ್ನಡದಲ್ಲಿ ಸಂಯುಕ್ತ ಅಕ್ಷರ ಅಂತ ಕರಿತೀವಿ. ವರ್ಣಮಾಲೆಯ ಅಕ್ಷರಗಳ ಸಂಖ್ಯೆಯಲ್ಲಿ ಇವು ಕೌಂಟ್ ಆಗೋದಿಲ್ಲ. ಆದರೆ ಹಿಂದಿಯಲ್ಲಿ ಕ್ಷ, ತ್ರ, ಜ್ಞ, ಶ್ರ ಈ 4 ಅಕ್ಷರಗಳನ್ನು ಸಂಯುಕ್ತ ವ್ಯಂಜನ ಅಂತ ಕರೀತಾರೆ. ಅಲ್ಲದೆ ವರ್ಣಮಾಲೆಯಲ್ಲಿ ಇವನ್ನು ಸೇರಿಸಿ ಎಣಿಸ್ತಾರೆ. ಕ ಮತ್ತು ಶ ಅಕ್ಷರ ಸೇರಿ ಕ್ಷ ಆಗಿದೆ. ತ ಪ್ಲಸ್ ರ ತ್ರ, ಜ ಪ್ಲಸ್ ಜ್ಞ ಜ್ಞ, ಶ ಪ್ಲಸ್ ರ ಶ್ರ.
ಕನ್ನಡ ಮತ್ತು ಹಿಂದಿ ವರ್ಣಮಾಲೆ ಬಗ್ಗೆ ಮತ್ತೇನಾದರೂ ನಿಮಗೆ ಕೇಳೋದಿದ್ದರೆ ಕಾಮೆಂಟ್ ಮಾಡಿ ಕೇಳ್ಬೋದು. ಧನ್ಯವಾದಗಳು.